ನೋಡ್ತಾ ಇದ್ದೀರಾ. ಜೊತೆಗೆ ಎರಡನೇ ಸಹ ಇಲ್ಲಿ ನೀವು ನೋಡ್ತಾ ಇದ್ದೀರಾ, CS ಷಡಕ್ಷರಿ ಅವರ ಹಸ್ತಾಕ್ಷರದೊಂದಿಗೆ ರಾಜ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದ ಕೆಲವೊಂದಿಷ್ಟು ಸಾಂದರ್ಭಿಕ ಚಿತ್ರಗಳು ಸಹ ನಿಮಗೆ ನಾವು ಶೋ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ನೀವು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಇಲ್ಲಿ ಪ್ರಮುಖ ಬೇಡಿಕೆಗಳು ಎಲ್ಲನೂ ಸಹ ನಿಮಗೆ ಹೇಳಿದ್ದೀನಿ. ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯ ಅವರು ಇನ್ನು 2-3 ದಿನಗಳ ಒಳಗಾಗಿ ಏನೆಲ್ಲ ಇದರಲ್ಲಿ ಒಂದು ಪ್ರಮುಖವಾದಂಥ ಬೇಡಿಕೆಗಳಿಗೆ ರೆಸ್ಪಾನ್ಸ್ ಕೊಡಲಿದ್ದಾರೆ ಮತ್ತು ರಾಜ್ಯದಲ್ಲಿ 5%ಗಿಂತ ಹೆಚ್ಚಿನ ಒಂದು ತುಟ್ಟಿ ಭತ್ಯೆಗಾಗಿ ಬೇಡಿಕೆ ಇಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಒಂದು ತುಟ್ಟಿ ಭತ್ಯೆ ನೀಡ್ತಾರೆ, 5% ನೀಡಬೇಕಾ ಅಥವಾ 5ಕ್ಕಿಂತ ಹೆಚ್ಚಿನ ತುಟ್ಟಿ ಭತ್ಯೆಯನ್ನು ನೀಡಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾದಂಥ ತಮ್ಮ ಒಂದು ಕಾಮೆಂಟ್ಸಲ್ಲಿ ತಿಳಿಸಿ ಎಂಬುದರ ಬಗ್ಗೆ ನಾನು ಕೇಳ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರಿ ನೌಕರರ ಕೆಲವೊಂದಿಷ್ಟು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಈಗ ಸರ್ಕಾರಿ ನೌಕರರ ಸಂಘಗಳು ಬೆನ್ನು ಬಿದ್ದಿದ್ದು ಯಾವ ರೀತಿಯಂಥ ರೆಸ್ಪಾನ್ಸ್ ಇದೆ, CM ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ, ಷಡಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ, ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರ ಸಂಘ ಏನು ಹೇಳ್ತಾ ಇದೆ, ಜೊತೆಗೆ ಎಲ್ಲ ರೀತಿಯಾದಂತಹ ಆಯಾಮಗಳಲ್ಲಿ ನಾವು ನೋಡಿದ್ರೆ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಒಂದು ಆಯಾಮಗಳಲ್ಲಿ ನೋಡ್ತಾ ಇದ್ದರೆ ಯಾವ ರೀತಿಯಾದಂಥ ಮಾಹಿತಿ ಇದೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಯಾಕಂದರೆ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಹೇಳ್ತಾರೆ ಹಳೆ ಪಿಂಚಣಿ ಬೇಡ, ಹೊಸ ಪಿಂಚಣಿನೇ ಬೇಕು ಅಂತ ಹೇಳ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಹಳೆ ಪಿಂಚಣಿನೇ ಬೇಕು, ಭದ್ರತೆ ಬೇಕು, ಜೊತೆಗೆ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಬೇಡ, ರಾಜ್ಯ ನೌಕರರಿಗೆ ಮೋಸವಾಗ್ತಾ ಇದೆ ಎಂಬುದರ ಬಗ್ಗೆ ಅವರ ಒಂದು ನಿಲುವುಗಳು ಸಹ ಸ್ಪಷ್ಟವಾಗ್ತಾ ಇದ್ದಾವೆ. ಆದರೆ ಈ ಎಲ್ಲದರ ನಡುವೆ ಬಹಳ ಇಲ್ಲಿ ಉತ್ಸುಕತೆಯಿಂದ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ನಮ್ಮ ಎಲ್ಲ ಒಂದು ವಿಷಯಗಳ ಬಗ್ಗೆ ನಾವು ನೋಡೋದಾದರೆ ರಾಜ್ಯ ಸರ್ಕಾರ ಪಾಸಿಟಿವ್ ಆಗಿದೆ. ಯಾಕಂದರೆ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ತರ್ತೀವಿ, ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಜೊತೆಗಿದ್ದೇವೆ, ಹಾಗಾಗಿ ನಾವು ಯಾವುದೇ ರೀತಿಯಂಥ ಸರ್ಕಾರಿ ನೌಕರರಿಗೆ ನೆಗ್ಲೆಕ್ಟ್ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡೋದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಬಹಳಷ್ಟು ತಮ್ಮ ಕಳವಳಯುಕ್ತ ಮಾಹಿತಿಯನ್ನು ನೀಡಿದರು CM ಸಿದ್ದರಾಮಯ್ಯ ಅವರು. ಅದಕ್ಕೆ ಸಂಬಂಧಿಸಿದಂತೆ ಈಗ ಷಡಕ್ಷರಿ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾನೆ ಬಂದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ದಿನಗಳಲ್ಲಿನೇ ಒಂದೊಂದಾಗಿ ಇಲ್ಲಿ 7ನೇ ವೇತನ ಆಯೋಗದ ರೂವಾರಿಯಾಗಿರುವಂಥ ಷಡಕ್ಷರಿ ಅವರು ಪ್ರತಿಯೊಂದು ಸರ್ಕಾರಿ ನೌಕರರ ಸಮಸ್ಯೆಯನ್ನು ನಾನು ಇಲ್ಲಿ ಬುಡದಿಂದ ಕಿತ್ತಿ ಬಿಸಾಕ್ತೀನಿ, ರಾಜ್ಯ ನೌಕರರ ಜೊತೆಗಿದ್ದೇನೆ, ನನಗೆ 2ನೇ ಬಾರಿ ಆಯ್ಕೆ ಮಾಡಿದಂಥ ಸರ್ಕಾರಿ ನೌಕರರಿಗೆ ನಾನು ಕೈ ಬಿಡೋದಿಲ್ಲ, ರಾಜ್ಯದಲ್ಲಿ ನೌಕರರ ಜೊತೆಗೆ ನಾನಿದ್ದೇನೆ, ಹಳೆಯ ಪಿಂಚಣಿನೇ ಆಗಲಿ, ಜೊತೆಗೆ ರಾಜ್ಯದಲ್ಲಿ ತುಟ್ಟಿ ಭತ್ಯೆಗಳೇ ಆಗಲಿ, ಜೊತೆಗೆ ಪಿಂಚಣಿದಾರರ ವಿಷಯ ಬಂದರೂ ಸಹ ನಾನು ಹಿಂದೆ ಸರಿಯೋದಿಲ್ಲ, ನಿವೃತ್ತ ಸರ್ಕಾರಿ ನೌಕರರ ಸಂಘದ ಜೊತೆಗೂಡಿ ನನ್ನ ಕೆಲಸವನ್ನು ಮುಂದುವರಿಸ್ತೀನಿ ಎಂಬುದರ ಬಗ್ಗೆ CS ಷಡಕ್ಷರಿ ಅವರು ಹೇಳಿದ್ದಾರೆ. ನಿಮಗೇನು ಅನಿಸುತ್ತೆ? CS ಷಡಕ್ಷರಿ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ಸಹ ಧ್ವನಿಗೂಡಿಸ್ತೀರಾ ಎಂಬುದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಆತ್ಮೀಯ ಎಲ್ಲ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ರಾಜ್ಯ ಸರ್ಕಾರಿ ನೌಕರರಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ಏನಿದೆ ಮಾಹಿತಿ? ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ಆದೇಶ ಹೊರಡಿಸಿದೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿಯಂಥ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದೆ, ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ಏನೆಲ್ಲ ಬೇಡಿಕೆಗಳಿದ್ದಾವೆ, ರಾಜ್ಯ ಸರ್ಕಾರಿ ನೌಕರರ ಜನವರಿ ತುಟ್ಟಿ ಭತ್ಯೆ ಯಾವಾಗ ಬರುತ್ತೆ, ಹಾಗೆ ಹಳೆ ಪಿಂಚಣಿ ಯೋಜನೆಗಾಗಿ ರಾಜ್ಯ ಸರ್ಕಾರದ ರೂಪರೇಷೆಗಳೇನಿದ್ದಾವೆ, ಜೊತೆಗೆ ರಾಜ್ಯ ಪಿಂಚಣಿದಾರರಲ್ಲಿ 20%ಗಿಂತ ಹೆಚ್ಚಿನ ಪಿಂಚಣಿ ಹೆಚ್ಚಳ ಮಾಡಬೇಕೆಂಬ ಕೂಗಿಗೆ ರಾಜ್ಯ ಸರ್ಕಾರದ ರೆಸ್ಪಾನ್ಸ್ ಏನಿದೆ, ಇಲ್ಲಿ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘ ಏನು ಹೇಳ್ತಾ ಇದೆ, ಹಾಗೂ ಕೆಲಸ ನಿರ್ವಹಿಸುತ್ತಿರುವಂಥ ರಾಜ್ಯ CS ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ಹೇಳ್ತಾ ಇದೆ, ಇದ್ರ ಬಗ್ಗೆ ಸಂಪೂರ್ಣವಾದ ವಿವರಣವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ಎಲ್ಲರೂ ಸಹ ವಿಡಿಯೋವನ್ನು ಲೈಕ್ ಮಾಡ್ತಾ ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಯಾವ ರೀತಿಯಾದಂಥ ಮಾಹಿತಿ ಇದೆ ಎಂಬುದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ, ರಾಜ್ಯಾಧ್ಯಕ್ಷರಾದ CS ಷಡಕ್ಷರಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಈ ವರ್ಷದ ಕೆಳಕಂಡ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಸಲು ಮನವಿ ಸಲ್ಲಿಸಿದರು. ಯಾವ ರೀತಿಯಂಥ ಮನವಿಯನ್ನು ಸಲ್ಲಿಸಿದ್ದಾರೆ, ಷಡಕ್ಷರಿ ಅವರು ಯಾವಾಗ ಭೇಟಿಯಾದರು, ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರೆಸ್ಪಾನ್ಸ್ ಯಾವ
ರೀತಿಯಾಗಿದೆ ಎಂಬುದ್ರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. NPS ರದ್ದುಗೊಳಿಸಿ OPS ಜಾರಿಗೊಳಿಸುವ ಬಗ್ಗೆ ಬಜೆಟ್ನಲ್ಲಿ ಖಾತ್ರಿಗೊಳಿಸುವುದು ಬಹಳ ಮುಖ್ಯವಾದಂಥ ಇಲ್ಲಿ ಒಂದು ಪಾಯಿಂಟನ್ನು ಎತ್ತಿದ್ದಾರೆ. ಏನಂದರೆ NPS ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಸಂಪೂರ್ಣವಾಗಿ ಜಾರಿಗೊಳಿಸುವ ಬಗ್ಗೆ ರಾಜ್ಯದಲ್ಲಿ ಒಂದು ಸರ್ಕಾರ ಗಮನ ಹರಿಸಬೇಕು, ಅದಕ್ಕೆ ಸಂಬಂಧಿಸಿದಂತೆ ಒಂದು ಕನ್ಫರ್ಮೇಷನ್ ಬಜೆಟ್ನಲ್ಲಿ ಮಾಡಬೇಕು ಎಂಬುದರ ಬಗ್ಗೆ ತಮ್ಮ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಇತರೆ ಸಂಸ್ಥೆಯ ನೌಕರರ ಕುಟುಂಬದವರಿಗೆ MSIL ಸಂಸ್ಥೆಯ ಮೂಲಕ ಪ್ರತಿ ಜಿಲ್ಲೆಯಲ್ಲೂ ನೌಕರರ ಕ್ಯಾಂಟೀನ್ ಆರಂಭಿಸಬೇಕು ಎಂಬುದರ ಬಗ್ಗೆ ಒಂದು ಮಹತ್ವದ ಒಂದು ನೂತನವಾದಂತಹ ತಮ್ಮ ಒಂದು ಇಲ್ಲಿ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿಯಾದಂಥ ಬೇಡಿಕೆ ಇದೆ ಎಂಬುದರ ಬಗ್ಗೆ ನಿಮಗೆ ಗಲಿಬಿಲಿ ಇರಬಹುದು. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಗಲಿಬಿಲಿ ಬೇಡ. ರಾಜ್ಯದಲ್ಲಿ ಮಿಲಿಟರಿ ಕ್ಯಾಂಟೀನ್ ಮಾದರಿ ಅಂದರೆ ಆರ್ಮಿ ಕ್ಯಾಂಟೀನ್ ಇರುತ್ತಲ್ಲ, ಆ ಆರ್ಮಿ ಕ್ಯಾಂಟೀನ್ ಮಾದರಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ MSIL ಸಂಸ್ಥೆಯ ಮೂಲಕ ಪ್ರತಿ ಜಿಲ್ಲೆಗಳಿಗೆ ನೌಕರರ ಕ್ಯಾಂಟೀನ್ ಆರಂಭಿಸಬೇಕು. ಅಲ್ಲಿ ನೌಕರರು ನಿವೃತ್ತ ನೌಕರರಾಗಿರ್ಬೋದು ಅಥವಾ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು. ಯಾವ ರೀತಿ ಅಂತ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಅಂದರೆ ಆರ್ಮಿ ಕ್ಯಾಂಟೀನ್ ಮಾದರಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಕ್ಯಾಂಟೀನ್ ವ್ಯವಸ್ಥೆ ಮಾಡಬೇಕು. ಅದರಲ್ಲಿ ಮಿಲಿಟರಿ ಕ್ಯಾಂಟೀನಲ್ಲಿ ಯಾವ ರೀತಿಯಂಥ ಸೌಲಭ್ಯಗಳು ನೀಡ್ತಾರೆ ಅದೇ ರೀತಿಯಾಗಿ ರಾಜ್ಯದ ಸರ್ಕಾರಿ ನೌಕರರಿಗೂ ಸಹ ಒಂದು MSIL ಸಂಸ್ಥೆಯ ಮೂಲಕ ಪ್ರತಿ ಜಿಲ್ಲೆಗಳಲ್ಲಿ ನೌಕರರ ಕ್ಯಾಂಟೀನ್ ಆರಂಭಿಸಬೇಕೆಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ತಮ್ಮ ಒಂದು ಗಮನ ಸರ್ಕಾರದ ಸೆಳೆದಿದೆ. ಮೂರನೇದಾಗಿ ಸರ್ಕಾರಿ ನೌಕರರ ಮೇಲಿನ ಹಲ್ಲೆಗಳನ್ನು ತಡೆಗಟ್ಟಲು ಕಠಿಣ ಕಾನೂನು ರೂಪಿಸಿ ಜಾರಿಗೆ ತರುವುದು ಮಾನ್ಯರು ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಮೂರನೇದಾಗಿ ಯಾವ ರೀತಿ ಅಂದರೆ ಕಠಿಣ ಕ್ರಮ. ಯಾಕೆ ಕಠಿಣ ಕ್ರಮ ಅಂದರೆ ನೌಕರರ ಮೇಲಿನ ಹಲ್ಲೆಗಳನ್ನು ತಡೆಗಟ್ಟುವ ಕಾನೂನಿನ ಕಠಿಣ ಕ್ರಮವನ್ನು ರೂಪಿಸಿ ಜಾರಿಗೆ ತರುವುದು. ಏನಂದರೆ ಆಯಾ ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಇಲ್ಲಿ ಥ್ರೆಟ್ಗಳಾಗಿರಬಹುದು ಅಥವಾ ಬೆದರಿಕೆಗಳು ಮತ್ತು ಹೊಡೆದಾಟಗಳು ನಡೀತಾ ಇರೋದರಿಂದಾಗಿ ಅದು ಎಲ್ಲನೂ ತಪ್ಪಿಸಲು ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳಬೇಕಂದ್ರೆ ಕಟ್ಟುನಿಟ್ಟಿನ ಕಾನೂನನ್ನು ಒಂದು ಜಾರಿಗೆ ತರುವುದು, ಜೊತೆಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಇಲ್ಲಿ ಭರವಸೆಯ ಬೆಳಕನ್ನು ಮೂಡಿಸುವ ಮುಖಾಂತರವಾಗಿ ನೌಕರರ ಒಂದು ಅವರ ಒಂದು ಮನವನ್ನು ಗೆಲ್ಲಿಸುವಂಥ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ನೌಕರರ ಮೇಲಿನ ಹಲ್ಲೆಗಳನ್ನು ತಡೆಗಟ್ಟಲು ಕಾನೂನಿನ ಕ್ರಮ ರೂಪಿಸಿ ಜಾರಿಗೆ ತರುವುದು ಮಾನ್ಯರು ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ವಹಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ನಾವು ಹೇಳೋದಾದರೆ ಎಲ್ಲ ಒಂದು ಈ ಪ್ರಮುಖ 3 ಬೇಡಿಕೆಗಳ ಜೊತೆಗಾಗಿ ರಾಜ್ಯ ಸರ್ಕಾರಿ ನೌಕರರ ಜನವರಿ ತುಟ್ಟಿ ಭತ್ಯೆ ಜನವರಿ ಆಗೋಗಿದೆ, ಫೆಬ್ರವರಿ ಆಗೋಗಿದೆ, ಮಾರ್ಚ್ ಆಲ್ಮೋಸ್ಟ್ ಆಲ್ ಆಗೋಗಿದೆ, ಏಪ್ರಿಲ್ ತಿಂಗಳು ಇನ್ನೊಂದು 2-3 ದಿನಗಳು 4-5 ದಿನಗಳ ಒಳಗಾಗಿ ಬರ್ತಾ ಇರೋದ್ರಿಂದಾಗಿ ರಾಜ್ಯದಲ್ಲಿ 3 ತಿಂಗಳುಗಳಿಂದ ಡಿಲೇ ಆಗಿರುವಂಥ ಜನವರಿ, ಫೆಬ್ರವರಿ, ಮಾರ್ಚ್ ಜೊತೆಗೆ ಏಪ್ರಿಲ್ 4 ತಿಂಗಳುಗಳಿಂದ ಡಿಲೇ ಆಗಿರುವಂಥ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಕನಿಷ್ಠ 5% ನೀಡಬೇಕು ಅಂತ ರಾಜ್ಯ ಸರ್ಕಾರ ಈಗ ತಮ್ಮ ಒಂದು ಸರ್ಕಾರಕ್ಕೆ ಮನವಿಯನ್ನು CS ಷಡಾಕ್ಷರಿ ಅವರು ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಹಳೆಯ ಪಿಂಚಣಿ ಯೋಜನೆ ತರಬೇಕು, ಆರ್ಮಿ ಕ್ಯಾಂಟೀನ್ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಕ್ಯಾಂಟೀನ್ ಕೊಡಬೇಕು, ಜೊತೆಗೆ ಹಲ್ಲೆಗಳನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಇದರ ಜೊತೆಗಾಗಿಯೇ ರಾಜ್ಯ ಸರ್ಕಾರಿ ನೌಕರರಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಸುಮಾರು 4 ತಿಂಗಳಿನ ತುಟ್ಟಿ ಭತ್ಯೆ ತುಟ್ಟಿ ಭತ್ಯೆ ಇದೆಯಲ್ಲ ಅದನ್ನು 5% ಅರಿಯರ್ಸನ್ನು ಮಾಡೋ ಜೊತೆಗಾಗಿ ಏಪ್ರಿಲ್ ತಿಂಗಳ ಏಪ್ರಿಲ್ ತಿಂಗಳ ರಾಜ್ಯ ಸರ್ಕಾರಿ ನೌಕರರ ಒಂದು ಅಕೌಂಟ್ಗಳಿಗೆ ಅವರ ಒಂದು ಸ್ಯಾಲ್ರಿಯಲ್ಲಿ ಆ್ಯಡ್ ಆಗಿ ಬರಬೇಕು ಎಂಬುದರ ಬಗ್ಗೆ ಏಪ್ರಿಲ್ ತಿಂಗಳಲ್ಲಿ ಒಂದು 4 ತಿಂಗಳ ಅರಿಯರ್ಸು, 3 ತಿಂಗಳ ಅರಿಯರ್ಸು, ಜೊತೆಗೆ 4ನೇ ತಿಂಗಳ ಒಂದು ತುಟ್ಟಿ ಭತ್ಯೆ ಅವರ ಒಂದು ಸಂಬಳಿನಲ್ಲೇ ಒಂದು ಆ್ಯಡ್ ಆಗಿ ಬರ್ಬೋದು. ಜನವರಿ, ಫೆಬ್ರವರಿ, ಮಾರ್ಚ್ದು, ಏಪ್ರಿಲ್ ಇಲ್ಲಿ ಅವರ ಒಂದು ಸ್ಯಾಲ್ರಿಗಳಲ್ಲಿ ಆ್ಯಡ್ ಮಾಡಿ ರಾಜ್ಯ ಸರ್ಕಾರ ನೀಡಬೇಕು. ಯಾವುದೇ ರೀತಿಯಂಥ ಡಿಲೇ ಆಗಬಾರ್ದು. ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇಲ್ಲಿ ವಿಶೇಷವಾಗಿ
ರಾಜ್ಯ ಸರ್ಕಾರ ಕಡೆಗಣಿಸ್ತಾ ಇದೆ ಪಿಂಚಣಿದಾರರಿಗೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಆವಾಗ ಹೇಳ್ತಾ ಇರ್ತಾರೆ. ಆದರೆ ಸರ್ಕಾರ ಈ ರೀತಿಯಾಗಿ ಮಾಡಬಾರ್ದು. ಆರೋಗ್ಯ ಸಂಜೀವಿನಿ ಯೋಜನೆ ಎಂಬುದರ ಬಗ್ಗೆಯೂ ಸಹ ಗಮನ ಹರಿಸಬೇಕು. ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನೇನು ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ಆರೋಗ್ಯ ಸಂಜೀವಿನಿ ನೀಡಬೇಕು ಎಂಬುದರ ಬಗ್ಗೆ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಂಘ ಇಲ್ಲಿ ತಮ್ಮ ಒಂದು ಬೇಡಿಕೆ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದೆ. ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯ ಅವರು ಇಲ್ಲಿ ತಮ್ಮ ಒಂದು ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಈ ರೀತಿಯಾಗಿ ಒಂದು ಕಣ್ಣಿಗೆ ಬೆನ್ನೆ ಇನ್ನೊಂದು ಕಣ್ಣಿಗೆ ಸುಣ್ಣ ಒರೆಸುವಂಥ ಕೆಲಸ ಆಗಬಾರ್ದು ಅಂತ ಎಲ್ಲ ನಿವೃತ್ತ ನೌಕರರು ಇಲ್ಲಿ ಕೂಗು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪ್ರತಿಧ್ವನಿಯಾಗಿ ರಾಜ್ಯದಲ್ಲಿ ಷಡಕ್ಷರಿ ಅವರು ಸಹ ಇದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೊಂಡಿದ್ದಾಗ ರಾಜ್ಯದಲ್ಲಿ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ, ಅಧಿಕಾರಿಗಳು ಎಲ್ಲ ಯಾವ ರೀತಿಯಾಗಿ ಹೇಳ್ತಾರೆ ಆ ಒಂದು ರೆಸ್ಪಾನ್ಸ್ ಮೇಲೆ ನಾನು ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೂ ಸಹ ಇನ್ನು 20% ಹೆಚ್ಚಿನ ಒಂದು ಪಿಂಚಣಿ ಜೊತೆಗೆ ಆರೋಗ್ಯದ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸಹ ನೀಡೋದಕ್ಕೆ ಮುಂದಾಗ್ತೀನಿ. ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ದಿನ ಒಂದು ಕಾಲಾವಕಾಶ ನೀಡಬೇಕು ಅಂತ ರಾಜ್ಯ ನೌಕರರ ಸಂಘಕ್ಕೆ ಕೇಳಿದರು CM ಸಿದ್ದರಾಮಯ್ಯ ಅವರು. ಅದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ನೀವು ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು. ಇದಕ್ಕೆ ಸಂಬಂಧಿಸಿದಂತೆ ನೀವು ಒಂದನೇ ಒಂದು ಇಲ್ಲಿ ತಮ್ಮ ಒಂದು ಇಲ್ಲಿ ತಾವು ನೀಡಿರುವಂಥ ರಿಕ್ವೆಷನ್ ನೋಡ್ತಾ ಇದ್ದೀರಾ. ಜೊತೆಗೆ ಎರಡನೇ ಸಹ ಇಲ್ಲಿ ನೀವು ನೋಡ್ತಾ ಇದ್ದೀರಾ CS ಷಡಕ್ಷರಿ ಅವರ ಹಸ್ತಾಕ್ಷರದೊಂದಿಗೆ ರಾಜ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದ ಕೆಲವೊಂದಿಷ್ಟು ಸಾಂದರ್ಭಿಕ ಚಿತ್ರಗಳು ಸಹ ನಿಮಗೆ ನಾವು ಶೋ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ನೀವು ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಇಲ್ಲಿ ಪ್ರಮುಖ ಬೇಡಿಕೆಗಳು ಎಲ್ಲನೂ ಸಹ ನಿಮಗೆ ಹೇಳಿದ್ದೀನಿ. ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯ ಅವರು ಇನ್ನೊಂದು 2-3 ದಿನಗಳ ಒಳಗಾಗಿ ಏನೆಲ್ಲ ಇದರಲ್ಲಿ ಒಂದು ಪ್ರಮುಖವಾದಂಥ ಬೇಡಿಕೆಗಳಿಗೆ ರೆಸ್ಪಾನ್ಸ್ ಕೊಡಲಿದ್ದಾರೆ ಮತ್ತು ರಾಜ್ಯದಲ್ಲಿ 5%ಗಿಂತ ಹೆಚ್ಚಿನ ಒಂದು ತುಟ್ಟಿ ಭತ್ಯೆಗಾಗಿ ಬೇಡಿಕೆ ಇಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಒಂದು ತುಟ್ಟಿ ಭತ್ಯೆ ನೀಡ್ತಾರೆ, 5% ನೀಡಬೇಕಾ ಅಥವಾ 5ಕ್ಕಿಂತ ಹೆಚ್ಚಿನ ತುಟ್ಟಿ ಭತ್ಯೆಯನ್ನು ನೀಡಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾದಂಥ ತಮ್ಮ ಒಂದು ಕಾಮೆಂಟ್ಸಲ್ಲಿ ತಿಳಿಸಿ ಎಂಬುದರ ಬಗ್ಗೆ ನಾನು ಕೇಳ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರಿ ನೌಕರರ ಒಂದು ಕೆಲವೊಂದಿಷ್ಟು ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಈಗ ಸರ್ಕಾರಿ ನೌಕರರ ಸಂಘಗಳು ಬೆನ್ನು ಬಿದ್ದಿದ್ದು ಯಾವ ರೀತಿ ಅಂತ ರೆಸ್ಪಾನ್ಸ್ ಇದೆ. CM ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ, ಒಂದು ಷಡಕ್ಷರಿ ಅವರು ಏನು ಹೇಳ್ತಾ ಇದ್ದಾರೆ, ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರ ಸಂಘ ಏನು ಹೇಳ್ತಾ ಇದೆ, ಜೊತೆಗೆ ಎಲ್ಲ ರೀತಿಯಾದಂತಹ ಒಂದು ಆಯಾಮಗಳಲ್ಲಿ ನಾವು ನೋಡಿದ್ರೆ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಒಂದು ಆಯಾಮಗಳಲ್ಲಿ ನೋಡ್ತಾ ಇದ್ದರೆ ಯಾವ ರೀತಿಯಾದಂಥ ಮಾಹಿತಿ ಇದೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಯಾಕಂದರೆ ಕೆಲವೊಂದಿಷ್ಟು ಸರ್ಕಾರಿ ನೌಕರರು ಹೇಳ್ತಾರೆ ಹಳೆ ಪಿಂಚಣಿ ಬೇಡ, ಹೊಸ ಪಿಂಚಣಿನೇ ಬೇಕು ಅಂತ ಹೇಳ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಹಳೆ ಪಿಂಚಣಿನೇ ಬೇಕು, ಭದ್ರತೆ ಬೇಕು, ಜೊತೆಗೆ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಬೇಡ, ರಾಜ್ಯ ನೌಕರರಿಗೆ ಮೋಸವಾಗ್ತಾ ಇದೆ ಎಂಬುದರ ಬಗ್ಗೆ ಅವರ ಒಂದು ನಿಲುವುಗಳು ಸಹ ಸ್ಪಷ್ಟವಾಗ್ತಾ ಇದ್ದಾವೆ. ಆದರೆ ಈ ಎಲ್ಲದರ ನಡುವೆ ಬಹಳ ಒಂದು ಇಲ್ಲಿ ಉತ್ಸುಕತೆಯಿಂದ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ನಮ್ಮ ಎಲ್ಲ ಒಂದು ವಿಷಯಗಳ ಬಗ್ಗೆ ನಾವು ನೋಡೋದಾದರೆ ರಾಜ್ಯ ಸರ್ಕಾರ ಪಾಸಿಟಿವ್ ಆಗಿದೆ. ಯಾಕಂದರೆ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆ ತರ್ತೀವಿ, ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಜೊತೆಗಿದ್ದೇವೆ, ಹಾಗಾಗಿ ನಾವು ಯಾವುದೇ ರೀತಿಯಂಥ ಸರ್ಕಾರಿ ನೌಕರರಿಗೆ ನೆಗ್ಲೆಕ್ಟ್ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡೋದಿಲ್ಲ ಎಂಬುದರ ಬಗ್ಗೆ ಇಲ್ಲಿ ಬಹಳಷ್ಟು ತಮ್ಮ ಒಂದು ಕಳವಳಯುಕ್ತ ಒಂದು ಮಾಹಿತಿಯನ್ನು ನೀಡಿದರು CM ಸಿದ್ದರಾಮಯ್ಯ ಅವರು. ಅದಕ್ಕೆ ಸಂಬಂಧಿಸಿದಂತೆ ಈಗ ಷಡಕ್ಷರಿ ಅವರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾನೆ ಬಂದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕೆಲವೊಂದಿಷ್ಟು ದಿನಗಳಲ್ಲಿನೇ ಒಂದೊಂದಾಗಿ ಇಲ್ಲಿ 7ನೇ ವೇತನ ಆಯೋಗದ ರೂವಾರಿಯಾಗಿರುವಂಥ ಷಡಕ್ಷರಿ ಅವರು ಪ್ರತಿಯೊಂದು ಸರ್ಕಾರಿ ನೌಕರರ ಸಮಸ್ಯೆಯನ್ನು ನಾನು ಇಲ್ಲಿ ಬುಡದಿಂದ ಕಿತ್ತಿ ಬಿಸಾಕ್ತೀನಿ, ರಾಜ್ಯ ನೌಕರರ ಜೊತೆಗಿದ್ದೇನೆ, ನನಗೆ 2ನೇ ಬಾರಿ ಆಯ್ಕೆ ಮಾಡಿದಂಥ ಸರ್ಕಾರಿ ನೌಕರರಿಗೆ ನಾನು ಕೈ ಬಿಡೋದಿಲ್ಲ, ರಾಜ್ಯದಲ್ಲಿ ನೌಕರರ ಜೊತೆಗೆ ನಾನಿದ್ದೇನೆ, ಹಳೆಯ ಪಿಂಚಣಿನೇ ಆಗಲಿ, ಜೊತೆಗೆ ರಾಜ್ಯದಲ್ಲಿ ತುಟ್ಟಿ ಭತ್ಯೆಗಳೇ ಆಗಲಿ, ಜೊತೆಗೆ ಪಿಂಚಣಿದಾರರ ವಿಷಯ ಬಂದರೂ ಸಹ ನಾನು ಹಿಂದೆ ಸರಿಯೋದಿಲ್ಲ, ನಿವೃತ್ತ ಸರ್ಕಾರಿ ನೌಕರರ ಸಂಘದ ಜೊತೆಗೂಡಿ ನನ್ನ ಕೆಲಸವನ್ನು ಮುಂದುವರಿಸ್ತೀನಿ ಎಂಬುದರ ಬಗ್ಗೆ CS ಷಡಕ್ಷರಿ ಅವರು ಹೇಳಿದ್ದಾರೆ. ನಿಮಗೇನು ಅನಿಸುತ್ತೆ? CS ಷಡಕ್ಷರಿ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ಸಹ ಧ್ವನಿಗೂಡಿಸ್ತೀರಾ ಎಂಬುದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಆತ್ಮೀಯ ಎಲ್ಲ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ.
ರಾಜ್ಯ ಸರ್ಕಾರಿ ನೌಕರರಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ. ಏನಿದೆ ಮಾಹಿತಿ? ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ಒಂದು ಆದೇಶ ಹೊರಡಿಸಿದೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿಯಂಥ ಪ್ರೆಷರ್ ಬಿಲ್ಡ್ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ಏನೆಲ್ಲ ಬೇಡಿಕೆಗಳಿದ್ದಾವೆ, ರಾಜ್ಯ ಸರ್ಕಾರಿ ನೌಕರರ ಜನವರಿ ದುಡ್ಡು ಭತ್ಯೆ ಯಾವಾಗ ಬರುತ್ತೆ, ಹಾಗೆ ಹಳೆ ಪಿಂಚಣಿ ಯೋಜನೆಗಾಗಿ ರಾಜ್ಯ ಸರ್ಕಾರದ ರೂಪರೇಷೆಗಳೇನಿದ್ದಾವೆ, ಜೊತೆಗೆ ರಾಜ್ಯ ಪಿಂಚಣಿದಾರರಲ್ಲಿ ಒಂದು 20%ಗಿಂತ ಹೆಚ್ಚಿನ ಪಿಂಚಣಿ ಹೆಚ್ಚಳ ಮಾಡಬೇಕೆಂಬ ಕೂಗಿಗೆ ರಾಜ್ಯ ಸರ್ಕಾರದ ರೆಸ್ಪಾನ್ಸ್ ಏನಿದೆ, ಇಲ್ಲಿ ರಾಜ್ಯ ನಿವೃತ್ತ ಸರ್ಕಾರಿ ನೌಕರ